ಸೋಮವಾರ ಶುಭೋದಯ. ಎಲ್ಲ ಗೆಳೆಯರು ಸ್ನೇಹಿತರಿಗೆ ಸೋಮವಾರ ಒಳ್ಳೆ ಎನರ್ಜಿಯಿಂದ ಕೆಲಸನ ಶುರು ಮಾಡಿ. ಜಾಸ್ತಿ ಲೆಂತ್ ವಿಡಿಯೋ ಮಾಡಿದ್ರೆ ಇದು ಬರ್ತಾ ಇಲ್ಲ, ಹಾಗಾಗಿ ಜಸ್ಟ್ ಶಾರ್ಟ್ ಮೆಸೇಜ್ ಇದು ಮಾಡ್ತಾಯಿದ್ದೀನಿ. ಒಂದು ಸಂಬಂಧದಲ್ಲಿ ಎಲ್ಲ ಭಾವನೆಗಳು ಒಂದೇ ಸಂಬಂಧದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಲೈಕ್ ಅಣ್ಣ ತಮ್ಮ, ಅಕ್ಕ ತಂಗಿ, ಫ್ರೆಂಡ್ಸು, ಅಪ್ಪ ಅಮ್ಮ ಅಥವಾ ಬೇರೆ ರಿಲೇಷನ್ನು, ಆ ಸಂಬಂಧಕ್ಕೆ ಅದರದೇ ಆದ ಭಾವನೆಗಳಿರುತ್ತೆ. ಸೊ ಎಲ್ಲ ಭಾವನೆಗಳನ್ನು ಒಬ್ಬರಿಂದನೇ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಹುಡುಗರು ಅಷ್ಟೇ, ಹುಡುಗಿಯರು ಅಷ್ಟೇ. ಒಂದೇ ರಿಲೇಷನಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಹುಡುಗರು ಯಾವುದೋ ಆ್ಯಕ್ಷನ್ ಮೂವಿ ಇಷ್ಟ ಆಗುತ್ತೆ, ಅವರು ಫ್ರೆಂಡ್ಸ್ ಜೊತೆ ಆ್ಯಕ್ಷನ್ ಮೂವಿಗೆ ಹೋಗಲಿ ಬಿಡಿ. ನೀವು ಹುಡುಗಿಯರಿಗೆ ಯಾವುದೋ ಫ್ಯಾಮಿಲಿ ಡ್ರಾಮಾ ಇಷ್ಟ ಆಗುತ್ತೆ, ನೀವು ಲೇಡೀಸ್ ನೀವು ಫ್ಯಾಮಿಲಿ ಡ್ರಾಮಾ ನೋಡೋಕೆ ಹೋಗಿ. ಇಬ್ಬರು ಒಟ್ಟಿಗೆ ಹೋಗೋ ನೋಡುವಂಥ ಮೂವಿ ಇದ್ದರೆ ಇಬ್ಬರು ಒಟ್ಟಿಗೆ ಹೋಗಿ ನೋಡಿ. ಬಟ್ ಇಷ್ಟ ಇಲ್ಲ ಅಂದರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಮತ್ತು ಅಲ್ಲಿ ಮೂವಿನ ನೋಡೋಕ್ಕೆ ಮನಸ್ಸಿರೋದಿಲ್ಲ. ಒಂದು ಏನು ಅಂದರೆ, ಒಂದೇ ಸಂಬಂಧದಲ್ಲಿ ಎಲ್ಲ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಇನ್ನೊಬ್ಬ ವ್ಯಕ್ತಿಗೆ ನೀವು ಬೇರೆ ಸಂಬಂಧಗಳಲ್ಲಿ ನಿಮಗೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ, ಇದರಿಂದ ನಿಮಗೆ ಆ ಥರ ರೆಸ್ಪಾನ್ಸ್ ಸಿಗಲ್ಲ. ಸೊ ಆ ಸಂಬಂಧದಲ್ಲಿ ಯಾವ್ಯಾವ ಥರ ನಿಮಗೆ ಭಾವನೆಗಳು ಬ್ಯಾಲೆನ್ಸ್ ಆಗುತ್ತೆ, ಹೋಗಿ ಮನೆಯಲ್ಲೇ ಇಬ್ಬರೇ, ಈಗ ಲಾಕ್ಡೌನಲ್ಲೆಲ್ಲ ನೋಡಿರ್ತೀರ, ಮನೆಯಲ್ಲೇ ಇಬ್ಬರೇ ಇದ್ದರು ಒಬ್ರನ್ನೊಬ್ಬರು ತುಂಬಾ ಏನಂತೀರ, ಹೊರಗಡೆ ಎಲ್ಲ ಹೋಗಿ ಫ್ರೆಂಡ್ಸು ಇವ್ರನ್ನ ಎಲ್ಲ ಭೇಟಿ ಆಗ್ತಾಯಿದ್ರೆ ಒಂಥರ ಬ್ಯಾಲೆನ್ಸ್ ಆಗಿರುತ್ತೆ ಮೈಂಡು. ಬರೀ ಮನೇಲೇ ಇದ್ದರೆ ತುಂಬಾ ಒಂಥರ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ ರಿಲೇಷನಲ್ಲಿ. ಹಾಗಾಗಿ ಕಸಿನ್ಗಳ ಜೊತೆ, ಕಸಿನ್ಸು ಇಲ್ಲ ಫ್ರೆಂಡ್ಸು, ನಿಮಗೆ ಯಾರ ಜೊತೆ ಎಮೋಷ್ನಲ್ ಕನೆಕ್ಷನ್ ಚೆನ್ನಾಗಿದೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಒಂದು ರಿಲೇಷನಲ್ಲಿ ಏನೋ ಕೊರತೆ ಕಂಡ್ರೆ ಅದು ಇನ್ನೊಂದು ರಿಲೇಷನಲ್ಲಿ ಅದು ಬ್ಯಾಲೆನ್ಸ್ ಆಗತ್ತೆ. ಸೊ ಎಲ್ಲ ಇದನ್ನು ಒಂದೇ ರಿಲೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡಿ. ಹುಡುಗರು ಅಷ್ಟೇ, ಹುಡುಗಿಯರು ಅಷ್ಟೇ. ಎಷ್ಟು ಸೀರಿಯಸ್ಸಾಗಿ ಹೇಳ್ದ ಅಂತ ಇದು ಮಾಡ್ಕೋಬೇಡಿ. ಮೆಸೇಜು ಕೊಡ್ಬೇಕಾದ್ರೆ ಸ್ವಲ್ಪ ಡೀಟೇಲ್ಸಾಗಿ ಕೊಡಬೇಕು. ತೀರಾ ಕಿರಿಕಿ ಒಂದೇ ಸಂಬಂಧದಲ್ಲಿ ತೀರಾ ಎಲ್ಲದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇನ್ನೊಬ್ಬರಿಗೆ ಒಂಥರ ಕಿರಿಕಿರಿ ಆಗುತ್ತೆ. ಲೈಕ್ ಅವ್ರ ಸ್ಪೇಸು ಸಿಗ್ತಾ ಇಲ್ಲ ಅನಿಸಿ ಮತ್ತು ಅವರು ದೂರ ಆಗ್ತಾ ಹೋಗ್ತಾರೆ.